ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನನಗೆ ಇವತ್ತು ಬಾಗಿಣನ್ನು ತೊಗೊಂಡು ಬಂದು ಕೊಡ್ತು ನಮ್ಮಮ್ಮ. ಆದರೆ ಏನೇನು ತಂದು ಕೊಡ್ತು, ನಮ್ಮ ಮನೆಯಲ್ಲಿ ಏನೇನು ಕೊಡ್ತಾರೆ ಅನ್ನೋದನ್ನು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾರೆ, ಕೊನೆಯವರೆಗೂ ವಿಡಿಯೋ ನೋಡಿ. ನಮ್ಮಮ್ಮನೂ ಕೂಡ ಬಂತು. ನಮ್ಮಮ್ಮ ಯಾವಾಗ ಬಂತು ಅಂತ ಎಲ್ಲ ಕೊನೆವರೆಗೂ ವಿಡಿಯೋ ನೋಡಿ ನಾನು ಅದೆಲ್ಲ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ಮೊದಲು ನಮ್ಮಮ್ಮ ಬಂತು, ನನಗೆ ಬಾಗಿಣ ತೊಗೊಂಡು ಬಂತು. ನಮ್ಮ ಪಾಪು ನಾಯಿ ಮರಿ ಮುಫಿನ್ ಕೂಡ ನಮ್ಮಮ್ಮ ಹತ್ರನೇ ಹೋಯ್ತು. ಅದು ಬಂದಿದ್ದ ತಕ್ಷಣ ನಮ್ಮಮ್ಮ ಕೂಡ ಬಂದು ನೋಡಿ ಇವಾಗ ಏನೇನು ನೀಡ್ತಾ ಇದೆ ಅಂತ ನೋಡಿ. ಒಂದ್ಸಲ ಮಾಮೂಲಿ ಮಡ್ಲಕ್ಕಿ, ಅರಿಶಿನ, ಕುಂಕುಮ, ಬೆಲ್ಲ, ಅದಕ್ಕೆ ಏನೇನು ಎಲ್ಲ ಇಟ್ಟು ಕೊಡುತ್ತೆ. ಜೊತೆಗೆ ಬಾಳೆಹಣ್ಣು, ಹಣ್ಣು ಏನಾದರೂ ಎಲ್ಲ ಇಟ್ಟು, ಹೂವು ಎಲ್ಲ ಇಡುತ್ತೆ. ಏನೇನು ಕೊಡುತ್ತೆ ಅಂತ ಒಂದ್ಸಲ ನೋಡಿ. ಎಲೆ ಅಡಿಕೆ ಅಂದರೆ ನಮ್ಮ ಮನೆಯಲ್ಲಿ ನನಗೆ ಗೌರಿ ಹಬ್ಬಕ್ಕೂ ಮುಂಚೆನೇ ತಂದು ಕೊಟ್ಬಿಡ್ತಾರೆ. ಅಂದರೆ ಎಷ್ಟೊಂದು ಮನೆಯಲ್ಲೂ ಎಲ್ರಿಗೂ ಕೂಡ ಅಷ್ಟೇ ಮಾಡೋದು, ಗೌರಿ ಹಬ್ಬಕ್ಕೂ ಮುಂಚೆ ಕೊಟ್ಬಿಡ್ತಾರೆ. ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಹಬ್ಬ ಮಾಡಿ ಆಮೇಲೆ ಹೋಗ್ಬಿಟ್ಟು ಊರಿಗೆ ಹೋಗಿ ತೊಗೊಂಡು ಬರ್ತಾರೆ. ನಾನೇನು ಹೋಗಲ್ಲ, ನನಗೆ ಇಲ್ಲಿಗೆ ನಮ್ಮ ಮನೆಗೇ ತಂದುಕೊಡ್ತಾರೆ. ನನಗೂ ಕೂಡ ಮನೆಗೆ ಕರೀತಾರೆ, ಆದರೆ ನಾನೇ ಹೋಗಲ್ಲ. ಹಾಗಾಗಿ ಇಲ್ಲಿಗೆ ತಂದು ಕೊಟ್ಟರು. ನಮ್ಮ ಮನೆಗೂ ಕರೆದ್ರು ಮನೆಗೆ ಬಾ ಅಂತ. ನಾನೇ ಕೂಡ ಹೋಗಲಿಲ್ಲ. ಇಲ್ಲಿಗೆ ನಮ್ಮ ಮನೆಗೆ ನನಗೆ ತಂದು ಕೊಡ್ತಾ ಇದ್ದಾರೆ. ಇಲ್ಲಿ ಮನೆಗೇ, ನಾನೇನು ಹೋಗಲ್ಲ ಮನೇಲಿ, ಇಲ್ಲಿಗೆ ತಂದು ಕೊಡ್ತಾರೆ ನೋಡಿ. ಹೂವು ಎಲ್ಲ ಇಟ್ಟು ನನಗೆ ಕೊಡುತ್ತೆ ನಮ್ಮಮ್ಮ. ಯಾವಾಗಲೂ ಹಿಂಗೆ ಮಾಡೋದು. ಸೀರೆ ಎಲ್ಲ ಕೊಡಬೇಕು. ಸೀರೆ ಎಲ್ಲ ಏನಕ್ಕೆ ಕೊಡಲ್ಲ ಅಂತಂದರೆ, ನಾನು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಅವಾಗ ತಂದು ಕೊಡ್ತಾಯಿದ್ರು. ಆ ಕಲರ್ ಬೇಡ, ಈ ಕಲರ್ ಬೇಡ ಅಂತ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ಅದಕ್ಕೆ ನನಗೆ ಸೀರೆ ತರಲಿಲ್ಲ. ನನ್ನ ಮನೆಯಲ್ಲಿ ಈಗ ಮಡ್ಲಕ್ಕಿ ಕೊಟ್ಟಿದ್ದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ, ಒಂದು ತುಂಬಿದ ಗುಂಡಿ ಅಥವಾ ಬಿಂದಿಗೆ ಏನಾದರೂ ಇರುತ್ತಲ್ಲ, ಅದ್ರ ಮೇಲೆ ಇಟ್ಟಿರ್ತೀನಿ. ಆವಾಗ ಅದು ಇಟ್ಟೆ. ಅದಾದಮೇಲೆ ತಿಂಡಿ ಹಾಕ್ಕೊಡ್ಬೇಕಲ್ಲ ನಾವು ಅಮ್ಮಂಗೆ ಅಂತ ತಿಂಡಿ ಹಾಕ್ಕೊಟ್ಟು, ಹಂಗೆ ಅಷ್ಟರಲ್ಲಿ ಕಾಫಿಗೆ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೆ. ಕಾಫಿನೂ ಮಾಡಿಕೊಟ್ಟೆ, ತಿಂಡಿ ಕೊಟ್ಟು ಕಾಫಿ ಕೊಟ್ಟೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ಸುಮ್ಮನೆ ಕೂತಿತ್ತಲ್ಲ, ಅವಾಗ ನನ್ನ ಮಗಳದು ಅರ್ತಿಶಾಸ್ತ್ರದ್ದು ಫಂಕ್ಷನ್ ಫೋಟೋಸ್ ಇತ್ತು. ಅದನ್ನು ಫೋಟೋಸ್ ನೋಡಿರಲಿಲ್ಲ, ಹಾಗಾಗಿ ಫೋಟೋಸ್ ನೋಡ್ಕೊಂಡು ಕೂತ್ಕೊಳ್ತು ನೋಡಿ. ನಮ್ಮ ಮನೆಯಲ್ಲಿ ನನ್ನ ಮಗಳು ಆರತಿಶಾಸ್ತ್ರದ ಫಂಕ್ಷನ್ ಇದ್ದು ಫೋಟೋಸ್ ಹೇಗಿದೆ ಅಂತ ಒಂದ್ಸಲ ನೋಡಿ ನೀವು ಕೂಡ. ನಮಗೆ ಸೀರೆ ಏನಪ್ಪ ಅಂತಂದರೆ, ಇದು ಬಾಗಿಣಕ್ಕೆ ಸೀರೆನ ತರ್ತಾ ಇದ್ರಲ್ವ, ನಾನು ಹೇಳಿದ್ನಲ್ಲ ಅರ್ಧಕ್ಕೆ ನಿಲ್ಲಿಸ್ದೆ ಅವಾಗಲೇ. ಅದು ಸೀರೆ ನಾನು ಒಪ್ಪಲ್ಲ, ಕಲರ್ ಆ ಕಲರು ಈ ಕಲರು, ಈ ಬಟ್ಟೆ ಹಿಂಗೈತೆ, ಆ ಸೀರೆ ಹರಡುತ್ತೆ ಅಂತೆಲ್ಲ ನಾವು ಇದು ಮಾಡ್ತೀನಲ್ಲ. ಹಂಗಾಗಿ ನಾನು ಒಂದೆರಡು ಸಲ ಬೇಡ ಅಂತ ಎಕ್ಸ್ಚೇಂಜ್ ಮಾಡಿ ಸಾಕಾಯ್ತು ಅವ್ರಿಗೂ. ಕೊನೆಗೆ ನಾನೇ ಅಂದೆ, ನನಗೆ ದುಡ್ಡೇ ಕೊಟ್ಬಿಟ್ಟು ನಾನೇ ತೊಗೊತೀನಿ, ನನಗೆ ಆಗಬೇಕು ಅಂತ. ಆವಾಗ ಏನು ಮಾಡುತ್ತೆ ಅವರು ಅಂತಂದರೆ, ನಮಗೆ ದುಡ್ಡೇ ಕೊಡ್ತಾರೆ. ಅವಾಗಿಂದನೂ ಅಷ್ಟೇ. ಕೆಲವೊಬ್ಬೊಬ್ಬರು ಸೀರೆ ತೊಗೊಂಡೋಗಿ ಕೊಡ್ತಾರೆ, ಕೆಲವೊಬ್ಬೊಬ್ಬರು ಅವ್ರನ್ನೇ ಕರ್ಕೊಂಡೋಗಿ ಕೊಡಿಸ್ತಾರೆ. ಆದರೆ ನನಗೆ ಏನಂತಂದರೆ, ನನಗೆ ದುಡ್ಡು ಕೊಟ್ಬಿಡ್ತಾರೆ. ನಾನೇ ಯಾವ್ದು ಬೇಕು ಅಂತ ನಾನು ನೋಡಿಕೊಂಡು ತೊಗೊಳ್ತೀನಿ ನೋಡಿ. ನನ್ನ ಮಗಳದು ಅರ್ತಿಶಾಸ್ತ್ರ ಫಂಕ್ಷನ್ ಫೋಟೋಸ್ ಹೇಗಿದೆ ಅಂತ. ಮನೆಯಲ್ಲೇ ಪೂಜೆ ಎಲ್ಲ ಮಾಡಿರೋದು. ಪೂಜೆ ಇದೆ, ಐನೂರು ಬಂದು ಎಲ್ಲ ಪೂಜೆ ಮಾಡ್ತಾರಲ್ಲ, ಅದರದ್ದೆಲ್ಲ ಐತೆ. ಅದಾದಮೇಲೆ ನಾನು ನೆಕ್ಸ್ಟ್ ನನ್ನ ಮಗಳು ಆರತಿಶಾಸ್ತ್ರದ ಅಂದರೆ ಫುಲ್ಲು ವಿಡಿಯೋದ ಫೋಟೋಸು ಎಲ್ಲ ಹಾಕಿಲ್ಲ, ಅರ್ಧ ಫೋಟೋಸ್ ಹಾಕಿದ್ದೀನಿ. ನೋಡೋಣ, ಫುಲ್ಲು ಫೋಟೋಸ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಸ್ವಲ್ಪ ನಮ್ಮಮ್ಮ ನೋಡ್ತಾ ಇತ್ತಲ್ಲ, ಅವಾಗ ಹಂಗೆ ಏನೇನು ನೋಡ್ತಾ ಇತ್ತು ನೋಡಿ. ನನ್ನ ಮಗಳದ್ದು ಆರತಿಶಾಸ್ತ್ರದ ಫಂಕ್ಷನ್ಸ್ದು ಫೋಟೋಸ್ ಇದೆಲ್ಲ ಇದು ಹೇಗಿದೆ ಅಂತ. ಅದು ನೆರಳು ಅಲ್ಲ, ಒಂಥರ ಮರ್ದಡೆ ಅಲ್ವಾ ಇದ್ರದ್ದು. ಈ ಫೋಟೋಸ್ ನೋಡಿ ಹೇಗಿದೆ ಅಂತ. ಇದು ಕೂಡ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಬ್ಲರ್ ಮಾಡಿದ್ದಾರೆ, ಅದು ಚೆನ್ನಾಗಿ ತೆಗಿತಾರೆ. ಆಫ್ ಆ ಥರ ಮಾಡಿದ್ದಾರೆ ಒಂದು ಇದಕ್ಕೆ. ಎರಡವ ನೋಡಿ. ಅಂದರೆ ಎಲ್ಲರೂ ಕೂಡ ಇದ್ದರು ನಮ್ಮ ಮನೆಯಲ್ಲಿ. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಬಂದಿದ್ದರು. ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ದರು. ಜೊತೆಗೆ ನಮ್ಮ ರಿಲೇಟಿವ್ಸು ಎಲ್ಲರೂ ಕೂಡ ಇದ್ದರು. ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ಬಂದಿದ್ರು ನನ್ನ ಮಗಳು ಆರತಿಶಾಸ್ತ್ರ ಫಂಕ್ಷನಲ್ಲಿ.
ತುಂಬ ಚೆನ್ನಾಗಾಯಿತು ಮಾತ್ರ, ನಮಗೂ ತುಂಬ ಖುಷಿನೇ ಆಯಿತು. ಎಲ್ಲ ಅಂತ ಅಂದರೆ ಎಲ್ಲ ಫೋಟೋಸ್ ಎಲ್ಲ ಏನು ಹಾಕಿಲ್ಲ ನೋಡಿ. ಇದು ನಮ್ಮಮ್ಮವ್ರ ಗ್ರೂಪ್, ಇದು ಅವ್ರ ಅಕ್ಕ ತಂದಿರ ಅದು, ಅದನ್ನು ನೋಡ್ತಾವ್ರವರು. ಅವ್ರನ್ನು ಎಲ್ಲರೂ ನೋಡ್ತಾಯಿದ್ರು. ನಾನು ಕೂಡ ಹಂಗೆ ವಿಡಿಯೋ ಹೇಳಿದೆ ನೋಡಿ. ಇವರೇ ಅಕ್ಕ ತಮ್ಮ, ನನ್ನ ಮಕ್ಕಳು ಇವರಿಬ್ಬರು. ನೋಡ್ತಾ ಇತ್ತು. ಇವರು ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ, ಇವರು ನಾವು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಇರ್ತಾರೆ. ನೋಡಿದ್ರಲ್ವ, ಅಂದರೆ ಫುಲ್ ಫೋಟೋಸ್ ತೋರಿಸಿಲ್ಲ ನಾನು, ಅಂದರೆ ಫುಲ್ಲು ಸ್ವಲ್ಪ ಸೆಂಟ್ರಲ್ ಮಧ್ಯ ಹಾಕಿದ್ದೀನಿ ಅಷ್ಟೇ. ನಾನೇನು ಫುಲ್ಲು ಫೋಟೋ ಹಾಕಿಲ್ಲ. ಎಲ್ಲ ಒಂದಕ್ಕೊಂದು ಫೋಟೋಗಳು ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ತೆಗೆದಿದ್ರು. ಇವರು ಅಮ್ಮ, ಇವರು ಇನ್ನೊಬ್ಬರು ನಮ್ಮ ಅಜ್ಜಿಯವರು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಅಣ್ಣನ ಮಕ್ಕಳು ಅವರು. ಇವರು ನೋಡಿ. ಇದಾದಮೇಲೆ ನೆಕ್ಸ್ಟು ನಾನು ಡೈಲಿ ವೇರ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಸೀರೆನ ತೊಗೊಂಡಿದ್ದೆ. ಏನು ಅಂತಂದರೆ ತುಮಕೂರಿನಲ್ಲಿರುವಂಥ ಅದೇ ಸೆಂದಿಲ್ ಕುಮಾರ್ ಇದೆಯಲ್ಲ, ಅದರಲ್ಲಿ ಸೀರೆಗಳು ಡೈಲಿ ವೇರ್ದು ಸೀರೆ ತೊಗೊಂಡಿದ್ದೆ. ನೋಡಿ ಹೇಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿತ್ತು. 700 ರೂಪಾಯಿಗೆ 2, ಜೊತೆಗೆ 380ಕ್ಕೆ 2, ಆ ಥರ ಎಲ್ಲ ಇತ್ತು ನೋಡಿ. ಇದು ತಟ್ಟೆನೂ ಕೂಡ ತಂದಿದ್ದು ನಮ್ಮ ಮನೆಗೆ ಅಂತ ತೊಗೊಂಡಿತ್ತು. ನಮ್ಮ ಅಮ್ಮನಿಗೆ ಹೇಳಿದರು, ನನಗೆ ಹೇಳಿದರು ತೊಗೊಂಡ್ಬರೋಕ್ಕೆ. ತೊಗೊಂಡಿದ್ದು. ಇನ್ನೂ ಬ್ಲೌಸ್ ಹೊಲಿಸಿದ್ದೀನಿ, ಇವೆಲ್ಲ ಹಾಕ್ಕೊಂಡಿಲ್ಲ ಇನ್ನೂ ನೋಡಿ. ಇದೆಲ್ಲ ಹೊಲಿಸಿದ್ದೆ ಡೈಲಿ ವೇರ್ದು. ಇದೊಂದು ಸೀರೆದು, ಅದು ಬ್ಲೌಸಲ್ಲೇ ಬಂದಿತ್ತು ವರ್ಕ್. ಅದು ಅಂದರೆ ಅಲ್ಲಿ ಸೆಂದಿಲಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಮಾತ್ರ, ತುಂಬ ಅಂದರೆ ತುಂಬ ಕಡಿಮೆ ರೇಟು, ಆಫರಲ್ಲಿರುತ್ತೆ. ಈಗ ಹಬ್ಬಗಳಿಗೆ ಅಂತೆಲ್ಲ ಒಳ್ಳೆ ಆಫರ್ ಮಾತ್ರ ಕೊಟ್ಟಿದ್ರು. ಒಂದಕ್ಕೊಂದು ಫ್ರೀ ಆ ಥರ ಇತ್ತು. ಅಂದರೆ 380ಕ್ಕೆ ತೊಗೊಂಡ್ರೆ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಇರುತ್ತೆ. 700 ರೂಪಾಯಿಗೆ ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ಎಲ್ಲ ಇತ್ತು, ಒಂಥರ ಚೆನ್ನಾಗಿತ್ತು ಮಾತ್ರ. ಇನ್ನೊಂದು ಅಂದರೆ ಇವೆಲ್ಲ ತೊಗೊಂಡಿದ್ನಲ್ಲ, ಜೊತೆ 380 ಅಂದರೆ ಒಟ್ಟು 350 ರೂಪಾಯಿ ಬೀಳ್ತದೆ. 350ಕ್ಕೆ 2 ಸ್ಮೂತ್ ಆಗಿತ್ತು ಮಾತ್ರ. ಸಾಕು, ಇಷ್ಟಿದ್ರೆ ಸಾಕು, ಚೆನ್ನಾಗಿತ್ತು. ಇದೊಂದು 170-80 ಬೀಳ್ತದೆ ಒಂದೊಂದಕ್ಕೆ. ನೋಡಿ, ಇದು 350 ಈ ಸೀರೆಗೆ, ಬ್ಲೂ ಸ್ಯಾರಿಗೆ 350 ರೂಪಾಯಿ. ಅದು ಫೋಟೋ ಆಲ್ಬಮ್ ಎಲ್ಲ ಇಲ್ಲೇ ಇನ್ನೂ ನೋಡ್ತಾ ಇತ್ತಲ್ಲ, ಇನ್ನೂ ಕೂಡ ಇಲ್ಲೇ ಇತ್ತು ನೋಡಿ. ಈ ಸೀರೆ ಎಷ್ಟು ಅಂತಂದರೆ 1000ಕ್ಕೆ ನೋಡಿ 999. 1+1 ಒಂದು ತೊಗೊಂಡ್ರೆ ಒಂದು ಫ್ರೀ, ಯಾವುದಾದ್ರೂ ತೊಗೋಬೋದು. ಇಲ್ಲ ಒಂದೇ ತೊಗೊಳ್ತೀವಿ ಅಂದ್ರೂ ಏನಾಗಲ್ಲ, ಆಫ್ ರೇಟು. ಈಗ 500 ರೂಪಾಯಿಗೆ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.